ಇಂದಿನ ಈ ಸರಸ್ವತಿ ವಂದನಾ ಸಭಾಭವನದಲ್ಲಿ ಇರ್ತಕ್ಕಂತಹ ಅತಿಥಿಗಳು ಶ್ರೀಯುತ ಕುಶ್ ಎಂ ದುರ್ಗಿ ಎಂದು, ಮೂಲತಃ ಬೆಳಗಾವಿಯವರು. PUC ಕಂಪ್ಯೂಟರ್ ಸೈನ್ಸ್ ಮಾಡಿ, ಇಂಗ್ಲೀಷ್ನಲ್ಲಿ MA ಮಾಡಿ, ಅದೇ ರೀತಿ ಹಿಂದಿಯಲ್ಲಿ MA MPhil ಅನ್ನು ಮಾಡಿ, ಈಗ ಪ್ರಸ್ತುತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಸದ್ಯದಲ್ಲೇ ಅವರು ಪಡೆಯಲಿಕ್ಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಂಧವನ್ನು ಕೂಡ ಅವರು ಮಂಡಿಸಲಿಕ್ಕಿದ್ದಾರೆ. ಈಗಾಗಲೇ ವೇದಿಕ್ ಮ್ಯಾಥಮೆಟಿಕ್ಸ್ ಇದರ ಬಗ್ಗೆ ಈ ಹಿಂದೆ ಒಬ್ಬರು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬರು ವ್ಯಕ್ತಿ ಇಲ್ಲಿ ನಮ್ಮ ಶಾಲೆಗೆ ಬಂದು ನಮಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಇವರು ಕೂಡ ಅವರ ಒಡನಾಡಿಗಳಾಗಿ ಇರ್ತಕ್ಕಂಥವರು. ಇವರು ಕೂಡ ಹಲವಾರು ಶಾಲೆಗಳಿಗೆ ಹೋಗಿ ಅತ್ಯಂತ ವೇಗವಾಗಿ ಗಣಿತದ ಸಮಸ್ಯೆಯನ್ನು ಬಿಡಿಸುವುದು ಹೇಗೆ, ಒಟ್ಟು ಈಗಾಗಲೇ ವೇದಿಕ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕಲಿತಂತಹ ವಿದ್ಯಾರ್ಥಿಗಳು ಕೆಲವರು ಇದ್ದಾರೆ. ಇಲ್ಲಿ 16 ಸೂತ್ರಗಳ ಮೂಲಕ ಅತ್ಯಂತ ಸುಲಭವಾಗಿ ಗಣಿತವನ್ನು ಕಲಿತುಕೊಳ್ಳುವಂಥದ್ದು ಹೇಗೆ ಎಂಬುದನ್ನು ನಮಗೆ ಅವರು ಇವತ್ತು ತಿಳಿಸಿಕೊಡಲಿಕ್ಕಿದ್ದಾರೆ. ಗಣಿತ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಈ ಎಲ್ಲ ಕ್ಷೇತ್ರದಲ್ಲಿ ಪರಿಣತಿಯನ್ನು ಪಡೆದು ರಾಜ್ಯಾದ್ಯಂತ ಹಲವಾರು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿರುವಂಥವರು. ಸುಮಾರು 30 ವರ್ಷಗಳಿಂದ ಕಾಲೇಜು ಉಪನ್ಯಾಸಕರಾಗಿ ಕೆಲಸ ಮಾಡಿರುವಂಥವರು. ಇವರ ಇಬ್ಬರು ಮಕ್ಕಳು ಕೂಡ ವಿಜ್ಞಾನಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಧರಿಗೆ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರೌಢಶಾಲೆಯ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತ. ಈಗ ಅವರು ವೇದಿಕೆಯನ್ನು ತಗೊಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಕುಶ್ ಎಂ ದುರ್ಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದಿದ್ದೇನೆ. ನೇಟಿವ್ ನಂದು ಅಥಣಿ ತಾಲೂಕು. ತಮ್ಮಲ್ಲಿ ಬಸವರಾಜ್ ಏನು ಬಂದಿದ್ರಲ್ಲ ಕಂಪ್ಯೂಟರ್ ಮ್ಯಾನ್, ಅವರು ಅಲ್ಲೇ ನಮ್ಮ ಪಕ್ಕದೂರವ್ರೆ, ಒಂದೇ ತಾಲೂಕದಾರ ನಾವು. ಸೊ ಭಾಳಷ್ಟು ಜನ ನಮ್ಮ ಏರಿಯಾದಲ್ಲಿ ಈ ವೇದಿಕ್ ಮ್ಯಾಥ್ಸ ಮತ್ತು ಎಕ್ಸ್ಟ್ರಾ ಆರ್ಡಿನರಿ ಬ್ರೈನ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಬಸವರಾಜ, ನಾನು ಹೇಳ್ಬೋದು, ಬಸವರಾಜವರು ಉಮ್ರಾನಿಯವರು ಇವತ್ತು ನಮ್ಮ ಈ ವಿಶ್ವದಲ್ಲಿ ದೇವರು ಇದ್ದಾನೆ ಅನ್ನಲಿಕ್ಕೆ ಒಂದು ಸಾಕ್ಷಾತ್ ಒಂದು ಉದಾಹರಣೆಯವರು. ಅಂತ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಸಹಜವಾಗಿ ಮನುಷ್ಯ ಪ್ರಾಕ್ಟೀಸ್ ಮಾಡಿ ಅಥವಾ ಎಲ್ಲಾದರೂ ಕಲಿತು ಅದನ್ನು ಅರ್ಥ ಪಡ್ಕೊಳ್ಳೋದು ಕಷ್ಟ. ಅವರು ಬಹುದೊಡ್ಡದ ಒಂದು ವಿಶೇಷವಾದ ಗಣಿತ ಯಾವುದಾದ್ರೂ ಕೊಟ್ಟರು ಮಾಡ್ತಿರ್ತಾರೆ. ಅದು ಒಂದು ನನ್ನ ಲೆಕ್ಕದಲ್ಲಿ ಅದೊಂದು ದೈವಿ ಶಕ್ತಿ, ಒಂದು ದೇವರ ಶಕ್ತಿ ವಿಶೇಷವಾದದ್ದು ಇವತ್ತು ಕೂಡ ನಮ್ಮಲ್ಲಿದೆ, ಮುಂದುವರಿತದ, ಯುದ್ಧಕ್ಕೂ ಇತ್ತು. ಆಮೇಲೆ ಈಗ ವೇದಿಕ್ ಮ್ಯಾಥ್ಸ್ ಇದು ಪ್ರಾಕ್ಟಿಕಲ್ ಸ್ಟಡಿ ಇದೆ. ಮೀನ್ಸ್ ನಮ್ಮ ಭಾರತೀಯ ಗಣಿತ ಪದ್ಧತಿ ಎಷ್ಟೋ ಸಾವಿರಾರು ವರ್ಷ ಹಿಂದೆ ನಮ್ಮ ಪೂರ್ವಜರು, ನಮ್ಮ ಎಲ್ಲ ಪೂರ್ವಜರು ಈ ಒಂದು ಗಣಿತ ಪದ್ಧತಿಯನ್ನ ಬಹಳ ವಿಸ್ತಾರವಾಗಿ ಅವರು ಸ್ವತಃ ಉಂಟು ಮಾಡಿದ್ರು, ಅವರು ಉಪಯೋಗಿಸಿದ್ರು ಮತ್ತು ಇವತ್ತು ಈ ವಿಶ್ವಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಭಾರತೀಯರು ಇದನ್ನ ಸಹಜವಾಗಿ ತಿಳ್ಕೊಳ್ಳಿಕ್ಕೆ ಬಹಳ ಸರಳವಾದ ಒಂದು ದಾರಿ ಇದೆ. ಇದರಲ್ಲಿ ಅಷ್ಟೊಂದು ಕ್ಲಿಷ್ಟಕರವಾದ ಎಂಥದ್ದು ತೊಂದರೆಗಳಿಲ್ಲ. ಇದು ಸಹಜವಾಗಿ ಬಹಳ ಸರಳವಾಗಿ ಕಡಿಮೆ ಸಮಯದಲ್ಲಿ, ಅತ್ಯಂತ ಕಡಿಮೆ ಸಮಯದಲ್ಲಿ, ಅಂದರೆ ಕ್ಷಣಗಳಲ್ಲಿ ನಾವು ಅರ್ಥ ಮಾಡ್ಕೊಂಡು
ಮಾಡ್ಕೊಳ್ಳುವಂತ ಇದೊಂದು ವಿಶೇಷ ಜ್ಞಾನ. ಇದರೊಳಗೆ ಪ್ರಮುಖ 16 ಸುಲಭ ಸೂತ್ರಗಳಿವೆ. ವೇದ ಸ್ವರೂಪದಲ್ಲಿ ನಾವು ವೇದಿಕದಲ್ಲಿ ಹೇಳಬೇಕಾದ್ರೆ 16 ಸುಲಭ ಸೂತ್ರ ಅಂತ ಹೇಳ್ತೀವಿ. ನೋಡಿ, ಹೆಸರು ಕೊಟ್ಟಿದ್ದೆ ನಮ್ಮ ಹಿರಿಯರು ಸುಲಭ ಸೂತ್ರಗಳು ಅಂತ. ಹೆಸರೇ ಹೇಳುತ್ತೆ ಎಷ್ಟು ಸುಲಭವಾಗಿವೆ, ಸರಳವಾಗಿವೆ. ಆಮೇಲೆ ಇದಕ್ಕೆ ಇನ್ನು ಸಪೋರ್ಟಿಂಗ್ ಆಗಿ 13 ಉಪ ಸುಲಭ ಸೂತ್ರಗಳಿವೆ. ಅಂದ್ರೆ ಪ್ರಮುಖವಾಗಿ 16 ಸುಲಭ ಸೂತ್ರಗಳು ಮತ್ತು 13 ಉಪ ಸುಲಭ ಸೂತ್ರಗಳು. ಈ ಒಂದು 29 ಒಟ್ಟಿಗೆ ಸೂತ್ರಗಳಲ್ಲಿ ಒಂದು 10-12 ಸೂತ್ರ ಅರ್ಥ ಮಾಡ್ಕೊಂಡ್ರು ಸಾಕು. ನಮ್ಮ ಸರಳವಾಗಿ ಮತ್ತು ನಮಗೆ ಇನ್ನೊಂದು ವಿಶೇಷವಾದ ಒಂದು ಮಾಹಿತಿ ಹೇಳಿ ಬಯಸ್ತೇನೆ. ನೋಡಿ, ನಾವು ಶಾಲಾ ಕಾಲೇಜುಗಳಲ್ಲಿ ಮಾಡರ್ನ್ ಮ್ಯಾಥ್ಸ್ ಕಲಿತೀವಿ. ಇದೇನು ಮಾಡರ್ನ್ ಮ್ಯಾಥ್ಸ್ ತಾವೇನು ಸ್ಟಡಿ ಮಾಡ್ತಾ ಇದ್ದೀರಲ್ಲ, ಈ ಮಾಡರ್ನ್ ಮ್ಯಾಥ್ಸ್ ಮೂಲ ಬೇಸ್ ಇರುವುದೇ ವೇದಿಕ್ ಮ್ಯಾಥ್ಸ್. ನಾನು ಇಲ್ಲಿ ನಿಮಗೆ ಕೆಲವೊಂದು ಲೆಕ್ಕಗಳನ್ನು ಕೊಡ್ತಾ ಇದ್ದೇನೆ. ವೇದಿಕ್ ಮ್ಯಾಥ್ಸ್ ನಿಂದ ಈ ಸ್ಕೂಲ್ ಮ್ಯಾಥ್ಸ್ ನಲ್ಲಿ ನಾವು ಹೇಗೆ ಬರ್ಲಿಕ್ಕೆ ಆಗ್ತದ, ಹೇಗೆ ಲಿಂಕ್ ಇದೆ ಅನ್ನೋದು ಕೊಡ್ತಾ ಇದ್ದೇನೆ. I am the first person in the world who can give you the solution for the same problem in both the format, Vedic and modern maths, school college maths. ಇನ್ನೊಂದು ಕಡೆ ಇನ್ನೊಂದು ಮಾಹಿತಿ ಹೇಳ್ಬೇಕು ನಮಗೆ. ನಾವು ಮುಂದೆ ಹೋಗಿ ಎಲ್ಲ ಶಿಕ್ಷಣ ಮುಗಿಸ್ಕೊಂಡು ನಾವು ಯಾವಾಗ ಜಾಬ್ ಸಲುವಾಗಿ ಟ್ರೈ ಮಾಡ್ತಾ ಇರ್ತೀವೋ, ಕೊನೆಗೆ ನಮಗೆ ಜಾಬ್ ಬೇಕು. ಜಾಬ್ ಬೇಕಾದಾಗ ನಾವು ಅಲ್ಲಿ ಯಾವ್ದಾದ್ರು ಪರೀಕ್ಷೆಗಳಲ್ಲಿ ಹೋದ್ರೆ ಮೀನ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇವಲ ವೇದಿಕ್ ಮ್ಯಾಥ್ಸ್ ಯೂಸ್ ಆಗ್ತದ. JEE ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಯಾವೆಲ್ಲ CET, TET, SDA, FDA, PSI ಎಕ್ಸಾಮ್, ಕಾಂಪಿಟೇಟಿವ್ ಬೇರೆ ಯಾವುದೇ ಎಕ್ಸಾಮ್ ಇರಲಿ, ಬ್ಯಾಂಕಿಂಗ್ ಎಕ್ಸಾಮ್, ಅಷ್ಟು ಎಲ್ಲ ಆರ್ಮಿ, ನೇವಿ, ಏರ್ ಫೋರ್ಸ್, ಎಂಥದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಸ್ಕಾಲರ್ಶಿಪ್ಸ್ ಎಕ್ಸಾಮ್ ಇರಲಿ, ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಪ್ರತಿ ಒಂದರಲ್ಲಿ ವೇದಿಕ್ ಮ್ಯಾಥ್ಸ್ ಯೂಸ್ ಆಗುತ್ತೆ. ಇದೊಂದು ವಿಚಿತ್ರ ಪರಿಸ್ಥಿತಿ ಅದು ನಮ್ಮಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ. ನಾನು ಟ್ರೈ ಮಾಡ್ತಾ ಇದ್ದೇನೆ, ನನ್ನ ಗೌರ್ಮೆಂಟ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ತಿಂಗಳಿಗೆ ಒಂದು ಪೀರಿಯಡ್ ಸ್ಕೂಲ್ ಕಾಲೇಜಲ್ಲಿ ಬಂದ್ರೆ ನಮ್ಮ ಸಿಲೆಬಸ್ ಮ್ಯಾಥ್ಸ್ ಏನದ, ಮಾಡರ್ನ್ ಮ್ಯಾಥ್ಸ್ ಇದು ಸೂಪರ್ ಆಗ್ತದ ಮತ್ತು ಮಕ್ಕಳಿಗೆ ಮುಂದೆ ಹೋಗಿ ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೇರವಾಗಿ ಇದು ಸಪೋರ್ಟ್ ಮಾಡುತ್ತೆ. ಡೈರೆಕ್ಟ್ಲಿ ನಮಗೆ ಯೂಸ್ ಆಗ್ತದೆ. ನೋಡಿ ಎಷ್ಟು ಸರಳ ಆಗ್ಬೋದು. ಸ್ಕೂಲ್ ಕಾಲೇಜಲ್ಲಿ ಬಂದ್ರೆ ಎಲ್ಲ ಬಡ ಮಕ್ಕಳಿಗೆಲ್ಲರಿಗೆ ಜಾಬ್ ಹೋಗ್ಲಿಕ್ಕೆ ಈಸಿ ಆಗ್ತದ. ನಮ್ಮ ಬಡ ಮಕ್ಕಳಿಗೆ ನಿಮ್ಮಂತವ್ರಿಗೆ ಜಾಬ್ ಬೇಕು. ಸೊ ಜಾಬ್ಗಾಗಿ ವೇದಿಕ್ ಮ್ಯಾಥ್ಸ್ ಬೇಕು. ವೇದಿಕ್ ಮ್ಯಾಥ್ಸ್ ಸ್ಕೂಲ್ ಕಾಲೇಜಲ್ಲಿ ಬಂದ್ರೆ ಒಂದು ಎಲ್ಲ ಕಾಂಪಿಟೇಟಿವ್ ಹೆಲ್ಪ್ ಆಗ್ತದ, ಜೊತೆಗೆ ಸ್ಕೂಲಿಂಗ್ ಮ್ಯಾಥ್ಸ್ ಸೂಪರ್ ಆಗ್ತದ. ಒಟ್ಟಿಗೆ ನಿಮ್ಗೆ ಕೊನೆಗೆ ಹೇಳ್ಬೇಕಂದ್ರೆ ಬ್ರೈನ್ ಆಕ್ಟಿವಿಟೀಸ್ ಇವೆ ಮ್ಯಾಥ್ಸ್ ಎಲ್ಲ. ಸೊ ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದ, ಆಟೋಮೆಟಿಕ್ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತದೆ. ನಮ್ದೇ ಒಂದು ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿಯಲ್ಲಿ ಈ ವೇದಿಕ್ ಮ್ಯಾಥ್ಸ್ 100% ನಮ್ಗೆ ಹೆಲ್ಪ್ ಆಗಿದೆ. ಎಲ್ಲರೂ ಸೂಪರ್ ರ್ಯಾಂಕರ್ ಇದ್ದಾರೆ. ನಾನು ಜೀವನೆಲ್ಲ ಸ್ಟಡಿ ಮಾಡ್ತಾ ಇದ್ದೇನೆ. ಇವಾಗ 16 ಮುಗೀತು. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 years. 16 ಡಿಗ್ರೀಸ್ ಕವರ್ ಮಾಡಿದೆ. ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಆರ್ಟ್ಸ್ ಬೇರೆ ಬೇರೆ. ಇವಾಗ ಆಲ್ಮೋಸ್ಟ್ ಒಂದು PhD ಮುಗಿದಿದೆ. ವೆರಿ ಶಾರ್ಟ್ಲಿ ಫಿನಿಶ್ ಆಗ್ತಾ ಇದೆ. ಇಬ್ಬಿಬ್ರು ಮಕ್ಕಳು ಅಮೃತ ನಿಖಿತ ಅಂತ ಹೇಳಿ ವೆರಿ ಶಾರ್ಟ್ಲಿ ಅವರು ಇಬ್ರು ಮಕ್ಕಳು ಅವರು ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ PhD ಮುಗಿಸಿದ್ದಾರೆ. ಆಲ್ಮೋಸ್ಟ್ ಮುಗಿದಿದೆ. ಅವರು ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಇನ್ನೊಬ್ರು ಸಾಫ್ಟ್ವೇರ್ ಸೋನಾಲಿ ಅಂತ ಹೇಳಿ. ನಮ್ಮ ಎಲ್ಲ ಈ ಪ್ರೋಗ್ರಾಮ್ಸ್ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅವಳನ್ನ ಸಾಫ್ಟ್ವೇರ್ ಮಾಡಿ. ಸೊ ನಮ್ಮ ಅನುಕೂಲಕ್ಕಾಗಿ ಏನದಲ್ಲ ಆ ತರ ನಾವು ಶಿಕ್ಷಣ ತಕ್ಕೋಬೇಕು. ನನಗೆ ಇದು ಬೇಡ ಅದು ಬೇಡ ಅನ್ಬಾರ್ದು. ನಮ್ಮ ಜೀವನಕ್ಕೆ ಏನದ ಅನುಕೂಲ ಅದಕ್ಕಾಗಿ ಶಿಕ್ಷಣ ತಗೋಬೇಕು. ಶಿಕ್ಷಣ ಇರುವುದೇ ನಮ್ಮ ಜೀವನವನ್ನ ಸರಿಗೊಳಿಸ್ಲಿಕ್ಕೆ, ಅನುಕೂಲ ಮಾಡಿಕೊಡ್ಲಿಕ್ಕೆ. ಬನ್ನಿ ನೋಡೋಣ ಈಗ ನಾವು ಯಾವ ತರ ಇಲ್ಲಿ ವೇದಿಕ್ ಮ್ಯಾಥ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮ್ಮ ಡೈಲಿ ಲೈಫ್
ಮ್ಯಾಥ್ಸ್ ಅನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗ್ತದ ಅನ್ನೋದು ಒಂದು ಜಸ್ಟ್ ಹೇಳಿದ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೋದು. ಹೇಗೆ ಮಾಡ್ಬೋದು ಇದನ್ನ ಹೇಗೆ ಬರೆಯೋದು? 7 ಆಗಲೇ ಎಷ್ಟು? 42. 7 ನಾಲ್ಕನೇ ಎಷ್ಟು? 28. ನೋಡಿ, ಇದು 6 ಪಟ್ಟಿ 7ಕ್ಕೆ, 4 ಪಟ್ಟಿ 7ಕ್ಕೆ. ಈಗ ಇಲ್ಲಿ 2 ಇವೆ, 2 ವೇದಿಕ್ ಟೆಕ್ನಿಕ್. 2ನೇದರಲ್ಲಿ 2 ಭಾಗ ಮಾಡಬೇಕು. ಈ ಫ್ರಂಟ್ ಇದ್ದದನ್ನ ಇಲ್ಲಿ ಕೂಡಿಸಬೇಕು. ಜಸ್ಟ್ ನಾವು ಏನು ಮಾಡ್ತೇವೆ ಅಂದ್ರೆ ಇಲ್ಲಿ 2 ಇದ್ದಾಗ ಕೊನೆಗೆ ತಿರುಗಬೇಕು. ಒಂದನ್ನು 2 ಇದ್ದಾಗ ಲಾಸ್ಟ್ ಒಂದನ್ನ ಲಾಸ್ಟಿಗೆ ಎತ್ತಿರಬೇಕು. ಇನ್ನೊಂದನ್ನ ಇಲ್ಲಿ ಕೂಡಿಸಬೇಕು. ಕೂಡಿಸಿದ್ರೆ ಎಷ್ಟಾಯ್ತು? 32. ಓಕೆ, ದಿಸ್ ಇಸ್ ಆನ್ಸರ್. ಈಸಿ ಅಂದ್ರೆ ಈಸಿ. ಈಗ ಇದೇ ಟೆಕ್ನಿಕ್ ಯೂಸ್ ಮಾಡಿದ್ರೆ ಎಲ್ಲ ಜಗತ್ತದ ಗುಣಾಕಾರಗಳ ಮೇಲೆ ಬರ್ತವೆ. ಈಗ ಅದು 7ರ ಜಾಗಕ್ಕೆ 17 ಬಂದು ಮಾಡ್ಲಿಕ್ಕೆ ಬರ್ತದ, ಮತ್ತೆ ಅದೇ ಸಂಖ್ಯೆ ಬಂದು ಮಾಡ್ಲಿಕ್ಕೆ ಬರ್ತದ. ಒಂದು 2 ಟೆಕ್ನಿಕ್ ಬೇಕು ಮಲ್ಟಿಪ್ಲಿಕೇಶನ್. ಇದು ಒಂದು ಸಾಕು, ಬೇಕಷ್ಟು ನಿಮ್ಮ ಮ್ಯಾಥ್ಸ್ ಎಲ್ಲ ತೋರಿಸ್ತದೆ ಗುಣಾಕಾರ. ಇನ್ನು ಉಳಿದ ಟೆಕ್ನಿಕ್ ನಾವು ಸಿಗ್ತವೆ, ಆಮೇಲೆ ನೋಡಿದ್ರೆ ಜಸ್ಟ್ ಒಂದು ಸಾಕು. ಒಂದು ಲೆಕ್ಕ ಕೊಡ್ತೀನಿ ನಿಮಗೆ, ಯಾರು ಹೇಳ್ತಾರೆ ಈಗ ಬ್ರೈನ್ ಪ್ಲೇ ಸೂಪರ್ ಆಕ್ಟಿವ್ ಆಗ್ತದ. ಬ್ರೈನ್ ಆಕ್ಟಿವಿಟೀಸ್ ಈಗ ಕಮ್ ಆನ್. ಒಂದು ಲೆಕ್ಕ 44 into 4, 44 ಅದಕ್ಕೆ 4 ಇಂದ ಗುಣಿಸಿ. 176. ವಾವ್, ಗುಡ್. 176. ನೋಡಿ, ಇಲ್ಲ ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಒಂದು 2 ಮೂರು ವೇದಿಕ 5 ಲೆಕ್ಕ ಮಾಡಿ. ಬ್ರೈನ್ ಪ್ಲೇ ಸೂಪರ್ ಆಕ್ಟಿವ್ ಆಗ್ತದ, ಫುಲ್ ಡೇ ಬ್ರೈನ್ ಆಕ್ಟಿವ್ ಇರ್ತದ. ಆಕ್ಟಿವಿಟೀಸ್ ಇದೆ ನೋಡಿ, ಇಲ್ಲಿ ನೋಡಿ, ಯು ಆರ್ ರೈಟ್. ಸೊ 44 ಅದಕ್ಕೆ 4 ಇಂದ ಗುಣಿಸಿ. 4 4 16. 4 4 16. ಇಲ್ಲಿ 2 ಇವೆ. 2ನೇ ಪಟ್ಟಿಯಿಂದ ಲಾಸ್ಟ್ ಒಂದನ್ನ ಲಾಸ್ಟ್ ಎತ್ತಿಡಿ, ಫ್ರಂಟ್ ಇದು ಕೂಡಿಸಿ. ಇದು 17. 176. ಓಕೆ, ಈಗ ಇದೇ ಟೆಕ್ನಿಕ್ ಸಂಭವನ ಆದರೂ ಲಾಸ್ಟ್ ಒಂದು ಮಲ್ಟಿಪ್ಲಿಕೇಶನ್ ಮಾಡಿ. 99 into 9. Yes, 99 into 9. 891. ಓಕೆ, ಚೆಕ್ ಮಾಡೋಣ. 891 ಹೇಳ್ತಾನಲ್ವಾ? Yes, come on. 99 into 9. ಅವನು ಹೇಳಿ ಸರಿ ಅದನ್ನು ತಪ್ಪಿದ್ರು. ಸರಿ ಇದೆಯಾ? ಚೆಕ್ ಮಾಡೋಣ. 9 9 81. 9 9 81. ಎರಡನೇದ ನೋಡಿ, ಇದನ್ನು ಕೂಡಿಸಿ. ಇಲ್ಲಿ 2 ಇದೆ, ಲಾಸ್ಟ್ ಅದನ್ನ ಲಾಸ್ಟ್ ಇಟ್ಕೊಳ್ಳಿ. 8 ಅನ್ನ 81ರಲ್ಲಿ ಕೂಡಿಸಿದ್ರೆ ಎಷ್ಟಾಯ್ತು? Yes, this is that. ಅದೇನಾ? ಓಕೆ, ಈಗ ಇನ್ನೊಂದು ಎಡಿಷನ್ ಕೊಡ್ತೀನಿ. ಎಡಿಷನ್ 10th ಕ್ಲಾಸ್ arithmetic progression. ನಿಮಗೆ ಸಿಲೆಬಸ್ arithmetic progression ನೋಡಿ, ವೇದಿಕದಲ್ಲಿ ಹೇಗೆ ಬಳಸ್ತೀವಿ ನಾವು ಮತ್ತು ಸ್ಕೂಲ್ ಮೆಥಡ್ ಹೇಗೆ ಬಳಸ್ತೀವಿ. Yes, come on. 10th ಕೂಡಿಸೋದು ಲೆಕ್ಕ. ಜಸ್ಟ್ ಒಂದೊಂದು ನೋಡೋಣ. ಸೇ 1 +
plus 2 plus dash 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 plus 10 ಹೀಗೆ 1 ರಿಂದ 10 1 ರಿಂದ 100 ಸಾವಿರ ಲಕ್ಷ ಕೋಟಿ ಈ ತರ ಸೀರೀಸ್ ಇದ್ರೆ ಈ ಹೇಳೋದು ಟೆಕ್ನಿಕ್ ಯೂಸ್ ಮಾಡಬೇಕು. ಬೆಸ ಸಂಖ್ಯೆಗಳಿದ್ರೆ ಅದನ್ನು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು. ಸಮ ಸಂಖ್ಯೆಗಳಿದ್ರೆ ಮತ್ತೊಂದು ಟೆಕ್ನಿಕ್, ಇಲ್ಲೊಂದು ಎರಡು ಟೆಕ್ನಿಕ್ ಹೇಳ್ಕೊಡುತ್ತೆ. ಆಮೇಲೆ ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಮತ್ತೊಂದು ಟೆಕ್ನಿಕ್. ಈಗ ಬೇರೆ ಬೇರೆ ನಾಲ್ಕು ಟೆಕ್ನಿಕ್ಸ್ ಈಗ ಈ ತರ ಇರೋದು ನೋಡೋಣ. ಇದು 1 plus 2 plus dash 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 10 ಹೀಗಿದ್ದಾಗ ವೇದಿಕದಲ್ಲಿ ಹೇಳ್ತಾರೆ 1 to 10 ಈ ತರ ಇದ್ದಾಗ ವೇದಿಕದಲ್ಲಿ ಹೇಳ್ತಾರೆ ಲಾಸ್ಟ್ ನಂಬರ್ ಏನಿದೆಯಲ್ಲ, ಲಾಸ್ಟ್ ಏನಾದರೂ ನಂಬರ್ ಇರಲಿ ಅದರದೇ ಅರ್ಧ ತಗೋಬೇಕು. 10ರ ಅರ್ಧ ಎಷ್ಟು? 5. ಅದನ್ನೇ ಇನ್ನೊಂದ್ಸಲ ರಿಪೀಟ್ ಮಾಡಬೇಕು, ಅದು 5. ಓಕೆ, ದಿಸ್ ಇಸ್ ಆನ್ಸರ್. ಅಂದ್ರೆ 1 ರಿಂದ 10ರವರೆಗೆ ನಂಬರ್ಸ್ ಕೂಡಿಸಿದಾಗ 55 ಮೊತ್ತ ಬರುತ್ತೆ. ಇನ್ನು ಇದನ್ನೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸ್ಕೂಲ್ ಸಿಲೆಬಸ್ ನಲ್ಲಿ ಮಾಡರ್ನ್ ಮ್ಯಾಥ್ಸ್ ನಲ್ಲಿ ಬಿಡಿಸ್ತೀವಿ ನೋಡಿ. ಇದಕ್ಕೆ ನಾವು ಸೂತ್ರ ಯೂಸ್ ಮಾಡ್ತೀವಿ, ದಟ್ ಈಸ್ SN equals SN equals that is n in the bracket n plus 1 divided by 2. ನೋಡಿ ಇಲ್ಲಿ ಅರ್ಧ ಮಾಡ್ತೀವಿ, ಡಿವೈಡ್ ಬೈ 2 means ಅರ್ಧ ಮಾಡ್ತೀವಿ. ಇಲ್ಲಿ n means 10 that's ಇಲ್ಲಿ ನಾವು ಇದಕ್ಕೆ ಬಿಡಿಸಿದಾಗ that's 10 in the bracket 10 plus 1 divided by 2. ನೆಕ್ಸ್ಟ್ ಇದನ್ನೇ ಬಿಡಿಸಿದಾಗ 2 1 2 5 ಅಂದ್ರೆ ಇಲ್ಲಿ ನಾವು 5 ಕೌಂಸ್ ಅಂದ್ರೆ ಗುಣಾಕಾರ 10 ಪ್ಲಸ್ 1 11 ಕೊನೆಗೆ ಉತ್ತರ ಬರ್ತದ 5 11 5 55. ಇದು ಅರ್ಥಮೆಟಿಕ್ ಪ್ರೋಗ್ರಾಮ್. ಎಲ್ಲ ವೇದಿಕ್ ಯೂಸ್ ಮಾಡಿದ್ದಾರೆ, ವೇದಿಕ್ ಟೆಕ್ನಿಕ್ ಯೂಸ್ ಮಾಡ್ತದೆ. ಈ ಸ್ಕೂಲ್ ಸಿಲೆಬಸ್ ರೆಡಿ ಆಗ್ತದೆ, ಫಾರಿನರ್ಸ್ ಮಾಡಿದ್ದಾರೆ, ಬೇರೆ ಏನಿಲ್ಲ. ಸುಮ್ಮನೆ ನಾವು ಬಹಳಷ್ಟು ಕಡೆಗೆ ಬಹಳಷ್ಟು ಜನರಿಗೆ ಅನಿಸ್ತದ ಏನ್ ಬಿಡಿ ವೇದಿಕ್ ಮ್ಯಾಥ್ಸ್ ಈಗ ಒಂದೆರಡು ಕೈ ಮೇಲೆ ಲೆಕ್ಕ ಮಾಡಿ ಹೇಳ್ತಾರೆ ಭಾರತೀಯರು ಅಂತ ಹೇಳಿ. ನಾವು ಫಾರಿನರ್ಸ್ ತಿಳಿದಿದ್ರು ಒಂದೆರಡು ಹಿಂಗೆ ನಾವು ಕೈ ಬೆರಳ ಮೇಲೆ ಲೆಕ್ಕ ಮಾಡಿ ಹೇಳ್ತಾರೆ, ಕೆಲವೊಂದು ಹೇಳ್ತಾರೆ ಉಳಿದದ್ದೆಲ್ಲ ಆಗೋದಿಲ್ಲ ಅಂತ ಹೇಳಿ. ಸಾಧ್ಯವೇ ಇಲ್ಲ. ಇದು ಮಾಡರ್ನ್ ಮ್ಯಾಥ್ಸ್ ಹೀಗಾಗ್ತದ, ಮ್ಯಾಥ್ಸ್ ಎಂದು ಮಾಡರ್ನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆಲ್ಲವೂ ಬೇಸ್ ಇದ್ದಾಗೆ ಅದು ರೆಡಿ ಆಗ್ತದೆ. ಅದೇ ವೇದಿಕವೇ ಇದಕ್ಕೆ ಬೇಸ್. ಅವರು ವೇದಿಕ್ ಅನ್ನು ಯೂಸ್ ಮಾಡಿಕೊಂಡು ಅಬ್ಯಾಕಸ್ ಮಾಡಿದ್ದಾರೆ, ಜಸ್ಟ್ ಕಾಪಿ ಮಾಡಿದ್ದಾರೆ, ಬೇರೆ ಏನಿಲ್ಲ. ಈಗ ನಿಮಗೆ ಇನ್ನೊಂದು ಬೇಕಾದ್ರೆ ಒಂದು ಬೆಸ ಸಂಖ್ಯೆಗಳ ಹೀಗೆ 1 ರಿಂದ 100ರವರೆಗೆ ನಂಬರ್ ಕೂಡಿಸಿದ್ರೆ ಎಷ್ಟಾಗ್ಬೋದು ಸರ್? ಲಾಸ್ಟ್ ಏನಿದೆ ಇರ್ತದಲ್ಲ ಅದನ್ನ ಅರ್ಧ ಮಾಡ್ಕೊಳ್ಳಿ, ಅದನ್ನ ರಿಪೀಟ್ ಮಾಡಿ. 1 to 100 ಲಾಸ್ಟ್ ಏನಿದೆ 100. ಎರಡು ಸಂಖ್ಯೆಗಳ ಮಧ್ಯ ಒಂದು ಪ್ಲಸ್ ಹೊಡಿಬೇಕಾದ್ರೆ ಒಟ್ಟು 1 ಲಕ್ಷ ನಂಬರ್ ಕೂಡಿಸಬೇಕಾದ್ರೆ ಒಂದು ಕಡಿಮೆ 1 ಲಕ್ಷ ಚಿಹ್ನೆಗಳು ಹೊಡಿಬೇಕು, ಪ್ಲಸ್ ಚಿಹ್ನೆ. ಆಗ ಹೋಗಿ ನಮಗೆ ಒಂದು ಮೊತ್ತ ಸಿಗುತ್ತೆ. ಸೇಮ್ ಲೆಕ್ಕ ನನ್ನ ಮನೆಯಲ್ಲಿ ಶಾಲೆಗೆ ಹೋಗಲಾರ್ದಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಒಕ್ಕಲ್ತನ ಮಾಡುವವರು ಹಳ್ಳಿ, ನಮ್ದೊಂದು ಚಿಕ್ಕ ಹಳ್ಳಿ ಕೃಷ್ಣಾ ನದಿ ದಂಡೆಯಲ್ಲಿ. ನಮ್ಮ ಹಿರಿಯರೆಲ್ಲ ಬಾಯಿ ಲೆಕ್ಕ ಅಂತ ಹೇಳೋರು. ಕೆಲವು ಜನ ಸ್ಕೂಲ್ಗೆ ಹೋಗಿದ್ರು, ಮೂಡಿ ಶಾಲೆ ಕಲ್ತಿದ್ರು, ಕೆಲವು ಜನ ಮರಾಠಿ ಕಲ್ತಿದ್ರು, ಆಮೇಲೆ ಕೆಲವು ಜನ ಕನ್ನಡ ಭಾಳ ಕಡಿಮೆ. ನಮ್ಮ ಭಾಗದಲ್ಲೆಲ್ಲ ಬೌಂಡ್ರಿ ಏರಿಯಾ, ಮಹಾರಾಷ್ಟ್ರ ಕರ್ನಾಟಕ ಬೌಂಡ್ರಿ. ಮೂಡಿ ಭಾಷೆಯಲ್ಲಿ ನಮ್ಮ ಹಿರಿಯ, ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪರು ಎಲ್ಲ ಮೂಡಿ ಭಾಷೆ ಕಲ್ತಿದ್ರು.
ಶಿವಾಜಿ ರಾಜೇ ಅವರ ಕಾಲಕ್ಕೆ ನಡೀತಕ್ಕಂಥ ಭಾಷೆ ಅದು. ರೈಟಿಂಗ್ ಒಂದು ಎತ್ತವನ್ನ ಕಟ್ಟಲಿಕ್ಕೆ 2 ಗೂಟುಗಳು ಬೇಕು. ಸಿರೀಸ್ ಇದು. ಒಂದು ಎತ್ತವನ್ನ ಕಟ್ಟಲಿಕ್ಕೆ 2 ಗೂಟುಗಳು ಬೇಕು. ಆದರೆ ಸರಣಿಯಲ್ಲಿ ಅಂದ್ರೆ ಸಾಲಿನಲ್ಲಿ, ಒಂದೇ ಸಾಲಿನಲ್ಲಿ, ಅದೇ ನಿಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪಾಠ ಇದು. ಬಹು ದೊಡ್ಡ ಪಾಠ ಇದೆ. ಸೈನ್ಸ್ ಫಸ್ಟ್ ಇಯರ್ ಬರ್ತದ, ಸೆಕೆಂಡ್ ಇಯರ್ ಬರ್ತದ, ಡಿಗ್ರಿಯಲ್ಲಿ ಇದೆ, ಇಂಜಿನಿಯರಿಂಗ್ ದಲ್ಲಿ ಬರ್ತದ, ಎಲ್ಲೆಲ್ಲ ಬರ್ತದ ಪಾಠ ಇದು. ಎಷ್ಟು ಗುಟ್ ಬೇಕಲ್ಲಿ ಸರಣಿಯಲ್ಲಿ? ಇಲ್ಲಿದೆ ಒಂದು ಎತ್ತಿಗೆ 2 ಗುಟ್ಟ. ಆದ್ರೆ ಇನ್ನೊಂದು ಎತ್ತ ಕಟ್ಟಲಿಕ್ಕೆ ಎಷ್ಟು ಗುಟ್ ಬೇಕು ಸರಣಿಯಲ್ಲಿ? 1. ಮತ್ತೊಂದು ಎತ್ತ ಕಟ್ಟಲಿಕ್ಕೆ ಮತ್ತೊಂದು ಎತ್ತ ಕಟ್ಟಲಿಕ್ಕೆ ಮತ್ತೊಂದು. ಅಂದ್ರೆ 1 2 3 4 4 ಎತ್ತುಗಳಿಗೆ ಸರಣಿಯಲ್ಲಿ ಎಷ್ಟು ಗುಂಟುಗಳು ಬೇಕಾಯಿತು? 5. ಇದೇ ರೀತಿ 200 ಎತ್ತುಗಳನ್ನ ಕಟ್ಟಲಿಕ್ಕೆ ಎಷ್ಟು ಗೂಟುಗಳು ಬೇಕು ಸರಣಿಯಲ್ಲಿ? ಇಲ್ಲಿ 4 ಎತ್ತಿದ್ರೆ 5 ಗೂಟುಗಳು. 201. ಗುಡ್. 201. ನಮ್ಮ ಹಿರಿಯರು, ಒಂದು ಗಿಡ ಇರುತ್ತೆ, ಆ ಗಿಡದಿಂದ ಹೂವ ಇಂತಿಷ್ಟು ಅಂತರದಲ್ಲಿ ಬಂದು ಬೀಳುತ್ತೆ. 10th ಲೆಕ್ಕ ಇದೆ, ಪಾಯ್ತಗೊಳಿಸ್ತೀರ. ಈಗೆಲ್ಲ ವೇದಿಕ್ ಮ್ಯಾಥ್ಸ್ ಎಲ್ಲವೂ. ಎಸ್ ಕಮಾನ್. ಹೀಗೆ 1,00,000 ನಂಬರ್ಸ್ ಕೂಡಿಸ್ಲಿಕ್ಕೆ ಒಂದು ಕಡಿಮೆ 1,00,000 ಚಿಹ್ನೆಗಳು ಬೇಕಾಗ್ತವೆ. ಒಂದು ಕಡಿಮೆ 1,00,000 ಚಿಹ್ನೆಗಳು ಮತ್ತು 1,00,000 ನಂಬರ್, ದೊಡ್ಡ ನಂಬರ್. ಕಂಪ್ಯೂಟರ್ ಫೀಡ್ ಮಾಡಬೇಕಾದ್ರೆ ವಾರಗಟ್ಟಲೆ ಸಮಯ ಬೇಕು. ಆದ್ರೆ ವೇದಿಕದಲ್ಲಿ ಕ್ವಶನ್ ಕೊಡ್ತಾ ಇದ್ದಾಗ ಆನ್ಸರ್ ಬರುತ್ತೆ. ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಕೂಡಿಸುವುದು. ಸಮ್ ಆಫ್ ಆಡ್ ನಂಬರ್ಸ್, ದಟ್ಸ್ 1 + 3 + 5 + 7 + 9 + 11 + 13 ಸಾಕು. ಎವ್ರಿ ಡೇ ಲೆಕ್ಕ, ಮಾಡರ್ನ್ ಮ್ಯಾಥ್ಸ್. ಕೂಡಿಸ್ಕೊತ ಹೋಗೋಣ. 1 3 ಕೂಡಿಸಿದ್ರೆ 4, ಮತ್ತೆ 5 ಕೂಡಿಸಿದ್ರೆ 9, 7 ಕೂಡಿಸಿದ್ರೆ 16, 25, 36, 49. ಇನ್ನೊಂದು ನೋಡ್ಬೇಕಾದ್ರೆ ಇನ್ನೂ ಜಾಗ ಇದೆ. ಎಸ್, ಇದನ್ನೊಂದು ಕೂಡಿಸಿದ್ರೆ ಎಷ್ಟಾಯ್ತು? 49 + 6 15 ಎಷ್ಟಾಯ್ತು? 64. ಈಗ ಇದನ್ನ ವೇದಿಕದಲ್ಲಿ ಹೇಗೆ ಹೇಳ್ತಾರೆ ಗೊತ್ತು? ವೇದಿಕದಲ್ಲಿ ಹೇಳ್ತಾರೆ, ಎಷ್ಟು ಬೆಸ ಸಂಖ್ಯೆಗಳನ್ನು ಕೂಡಿಸಿರೋ ಅದನ್ನು ವರ್ಗ ಮಾಡಿ. ಎಷ್ಟಿವೆ ಬೆಸ ಸಂಖ್ಯೆಗಳು? 8. 8 ವರ್ಗ 64. ಫಿನಿಶ್. ಲೆಕ್ಕ ಮುಗೀತು. ಈಜಿ. ಎಲ್ಲವೂ ಆನ್ಸರ್ ಬರ್ತವೆ ಬಾ ಲೆಕ್ಕ. ಒಟ್ಟು ಬೆಸ ಸಂಖ್ಯೆಗಳು 8 ಇವೆ. 8 ವರ್ಗ 64. ಓಕೆ. ಎಲ್ಲ ನಿಮ್ಮ ಆಬ್ಜೆಕ್ಟಿವ್ ಸೂಪರ್ ಫಾಸ್ಟ್ ಆಗ್ತವೆ. 1 ಮಾರ್ಕ್ಸ್. ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ ಅದರಲ್ಲಿ ಇರಲಿ, ಈಜಿಯಾಗಿ. ಎಸ್, ಈಗೊಂದು ಸ್ಕ್ವೇರ್ ತಗೊಳ್ಳೋಣ. ನಿಮ್ಗೆ ಇನ್ನೂ ಇಂಥವು ಬಹಳ ಲೆಕ್ಕಿವೆ. ಮೋರ್ ದೆನ್ 400 ವಿಡಿಯೋಸ್ ಇವೆ ಯೂಟ್ಯೂಬ್ನಲ್ಲಿ. ನಿಮ್ಗೆ ಯಾವ್ಯಾವ ಬೇಕು ಹುಡುಕಿ ನೋಡಿ. ಇಲ್ಲ ಸಿಗ್ಲಿಲ್ಲ ಅಂದ್ರೆ, ಅಥವಾ ನಿಮಗೆ ಯಾವ್ದಾದ್ರು ಲೆಕ್ಕ ಬೇಕಂದ್ರೆ, ಮಾಡರ್ನ್ ಮ್ಯಾಥ್ಸ್ ಸಾವಿರಾರು ಸೂತ್ರಗಳು ಈ ಒಂದು ವೇದಿಕೆಯಿಂದ ರೆಡಿ ಆಗಿವೆ. ಒಂದೇ ವೇದಿಕೆಯಿಂದ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಇಡೀ ಎಲ್ಲ ಸೂತ್ರಗಳು, ಅಷ್ಟು ಎಲ್ಲ ಸೂತ್ರಗಳು ಎಲ್ಲ ಇಲ್ಲೇ ರೆಡಿ ಆಗಿ ಒಂದರಲ್ಲಿ ನೋಡಿ. ವೇದಿಕದಲ್ಲಿ ಹೇಳ್ತಾರೆ ವರ್ಗ ಮಾಡಬೇಕಾದ್ರೆ 1 ಅಂದ್ರೆ ವರ್ಗ ಅಂದ್ರೆ 9 ಎಷ್ಟು? 81. 3 ವರ್ಗ
9. ಆದ್ರೆ ಟೆಕ್ನಿಕಲ್ ಆನ್ಸರ್ IAS KS ಅಥವಾ ಎಲ್ಲ ಕಡೆ ಓರೋದಲ್ಲಿ ಕೇಳ್ತಾರೆ ಇಂಟರ್ವ್ಯೂದಲ್ಲಿ ಸ್ಕ್ವೇರ್ಸ್ ಮಿನಿಮಮ್ ಡಬಲ್ ಡಿಜಿಟ್ ನಲ್ಲಿ ಇಡಬೇಕು. ದಟ್ ಈಸ್ ಇಲ್ಲಿ ಡಬಲ್ ಡಿಜಿಟ್ ಇಲ್ಲಾದ್ರೆ ಆ ಸಂಖ್ಯೆಯ ಪೂರ್ವದಲ್ಲಿ ಒಂದು 0 ಇಟ್ಕೋಬೇಕು. ಡಬಲ್ ಡಿಜಿಟ್ ಇದ್ರೆ 0 ಅವಶ್ಯಕತೆ ಇಲ್ಲ. ಓಕೆ, ಸ್ಕ್ವೇರ್ ಆಫ್ ಫಸ್ಟ್, ಸ್ಕ್ವೇರ್ ಆಫ್ ಸೆಕೆಂಡ್, ಡಬಲ್ ಇಲ್ಲ ಅಂತ ಹೇಳಿ 0 ತಗೊಂಡಿವಿ. 4ರವರೆಗೆ ಎಷ್ಟಾಗ್ತದ? 16. ಅದ್ರ 0 ಬೇಕೇನು? ಬೇಕಾಗಿಲ್ಲ, 2 ಇವೆ ಪ್ಲಸ್. ಈಗ 1ನೇದ್ರವರೆಗ 2ನೇದ್ರವರೆಗ ಒಂದು ಪ್ರೋಸೆಸ್ ಆಯ್ತು. ಇಲ್ಲಿ ಈಗ ಒಂದು ಪ್ಲೇಸ್ ಬಿಡಬೇಕು. ಒಂದು ಪ್ರೋಸೆಸ್ ಮುಗೀತು, ಅದಕ್ಕೆ ಒಂದು ಪ್ಲೇಸ್ ಬಿಡಬೇಕು. ಇಂಥವನ್ನು ಕೇಳ್ತಾರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಓರೋದ್ರಲ್ಲಿ. ನೆಕ್ಸ್ಟ್ ಈ ಎರಡನ್ನು ಗುಣಾಕಾರ ಮಾಡಿ 9 3 ಅದರ ಡಬಲ್ ಮಾಡಿ, ಡಬಲ್ ಡಬಲ್ 54 ಅದನ್ನು ಕೂಡಿಸಿ. ಇದು 9 4 6 8 ಅದನ್ನ ಬಿಟ್ರೆ ಇಡೀ ಜಗತ್ತದ ಸೂತ್ರಗಳು ಇಲ್ಲಿಂದ ಕ್ರಿಯೇಟ್ ಮಾಡಿದ್ದಾರೆ. ಒಂಚೂರು ಕೇರ್ಫುಲ್. ಮುಗಿತು, ಒಂದು ಪ್ಲೇಸ್ ಬಿಡಬೇಕು, 2 ಗುಣಾಕಾರ ಮಾಡಿ ಡಬಲ್ ಮಾಡಿ ಕೂಡಿಸ್ಬೇಕು. ಇದು ವರ್ಕ್ ಆಯ್ತು. ಇನ್ನ ಫಾರ್ಮುಲಾ 1ನೇದ್ರ ಸ್ಕ್ವೇರ್ A ಸ್ಕ್ವೇರ್, 2ನೇದ್ರ AB, ಅದರ ಡಬಲ್ 2AB, A ಪ್ಲಸ್ B ಹೋಲ್ ಸ್ಕ್ವೇರ್ ಫಾರ್ಮುಲಾ ರೆಡಿ ಆಯ್ತು. ಫಾರಿನರ್ಸ್ ಇದರಿಂದ ರೆಡಿ ಮಾಡಿದ್ರು A ಪ್ಲಸ್ B ಹೋಲ್ ಸ್ಕ್ವೇರ್. ಆ ಒಂದು ಸೂತ್ರದಿಂದ ಇನ್ನೊಂದು ಸೂತ್ರ ರೆಡಿ ಆಗ್ತದ A ಮೈನಸ್ B ಹೋಲ್ ಸ್ಕ್ವೇರ್. ನೀವು ಇದೇ ಲೆಕ್ಕಕ್ಕೆ 93ಗೆ ಸ್ಕ್ವೇರ್ ಮಾಡಲಿಕ್ಕೆ 90 ಪ್ಲಸ್ 3 ಹೋಲ್ ಸ್ಕ್ವೇರ್ ಮಾಡಿ ನೋಡಿ, ಮನೆಗೆ ಹೋಗಿ ಸಾಯಂಕಾಲ ಸೇಮ್ ಆನ್ಸರ್ ಬರುತ್ತೆ. ಇನ್ನು ಮೈನಸ್ ಗೆ 100 ಮೈನಸ್ 7 ಮಾಡಿ, 100 ಮೈನಸ್ 7 93 ದಟ್ಸ್ ಸ್ಕ್ವೇರ್ ಮಾಡಿ, ಇದೇ ಆನ್ಸರ್ ಬರುತ್ತೆ. ಆಮೇಲೆ A ಪ್ಲಸ್ B ಹೋಲ್ ಸ್ಕ್ವೇರ್, A ಮೈನಸ್ B ಹೋಲ್ ಸ್ಕ್ವೇರ್, ಆಮೇಲೆ A ಪ್ಲಸ್ B ಹೋಲ್ ಕ್ಯೂಬ್, A ಮೈನಸ್ B ಹೋಲ್ ಕ್ಯೂಬ್, ಆಮೇಲೆ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್. ಎಲ್ಲಾ ಸೂತ್ರಗಳು, ಒಟ್ಟು ಎಲ್ಲಾ ಸೂತ್ರಗಳು ಇದರಲ್ಲಿ ರೆಡಿ ಇದಾವೆ. ಇನ್ನು A ಬದಲಾಗಿ X ಇರ್ಬೋದು, Y ಇರ್ಬೋದು, ಮತ್ತೆ ಯಾವುದೇ ಇರ್ಬೋದು. 5 ಸ್ಕ್ವೇರ್ ಮೈನಸ್ 44 ಸ್ಕ್ವೇರ್. ಹೀಗೊಂದು ಲೆಕ್ಕ. ಇದು ವೇದಿಕದಲ್ಲಿನೂ ಹೇಗೆ ನಾವು ಬಿಡಿಸ್ತೀವಿ ಮತ್ತು ಸ್ಕೂಲ್ ಮೆಥಡ್ ದಲ್ಲಿ ಹೇಗೆ ಬಿಡಿಸ್ತೀವಿ ದಿನನಿತ್ಯ ನಿಮಗೆ ಬರೋ ಲೆಕ್ಕ. ಇಲ್ಲೆಲ್ಲ ಇಲ್ಲೇ ಹೇಳ್ತಾರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕಂಪಲ್ಸರಿ ಇಂಥದ್ದೊಂದು ಲೆಕ್ಕ ಇರುತ್ತೆ. 1ನೇದ್ರ ಸ್ಕ್ವೇರ 2ನೇದ್ರ ಸ್ಕ್ವೇರ. ಇಲ್ಲಿ ವೇದಿಕದಲ್ಲಿ ಹೇಳ್ತಾರೆ 2 ಸ್ಕ್ವೇರ್ ಇದ್ದು ಮಧ್ಯ ಮೈನಸ್ ಇದ್ರೆ 2 ಕೂಡಿಸಿ ಉತ್ತರ ಸಿಗುತ್ತೆ. 45 44 ಕೂಡಿಸಿದ್ರೆ ಉತ್ತರ ಎಷ್ಟಾಯ್ತು? 89 ಆನ್ಸರ್. ವೇದಿಕ್ ಆನ್ಸರ್ ಮುಗಿತು. ಇನ್ನು ಇದನ್ನೇ ಸ್ಕೂಲ್ ಮೆಥಡ್ ನೋಡಿ. ಸ್ಕೂಲ್ ಮೆಥಡ್ ಅಂದ್ರೆ ಇದರಿಂದ ಸೂತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ಏನು ಸೂತ್ರ ಇದಕ್ಕೆ ಬರ್ತದ? ದಟ್ ಈಸ್ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್. ಅದರ ವಿಸ್ತಾರ ಎಕ್ಸ್ಪಾನ್ಷನ್ ಏನು ಬರ್ತದ? A ಪ್ಲಸ್ B A ಮೈನಸ್ B. 1ನೇ ಬ್ರಾಕೆಟ್ ದಲ್ಲಿ ಕೂಡಿಸೋದು, 2ನೇದರಲ್ಲಿ 2ನೇದನ್ನ ಕಳೆಯೋದು. ನೋಡಿ ಇಲ್ಲಿ ಈ ಸೂತ್ರ ಅಪ್ಲೈ ಮಾಡಿ. A ಅಂದ್ರೆ 45, B ಅಂದ್ರೆ 44. ದಟ್ಸ್ 45 ಪ್ಲಸ್ 44. ಇಲ್ಲಿ ಕಳೆದ್ರೆ 1, ಇಲ್ಲಿ 89 ಬ್ರಾಕೆಟ್ ಅಂದ್ರೆ ಇಂಟು 1 89 ಒಂದೇ 89 89. ದಿಸ್ ಇಸ್ ಆನ್ಸರ್. ಇದು ಸ್ಕೂಲ್ ಮೆಥಡ್. ವೇದಿಕ ಯಾರಾದ್ರೂ ಫಾಲೋ ಮಾಡಿದ್ಯೋ ಬ್ರೈನ್ ವೇ ಸೂಪರ್ ಆಕ್ಟಿವ್ ಆಗ್ತದ. ಬ್ರೈನ್ ವೇ ಸೊ ಇನ್ನು ಬಹಳಷ್ಟು ಒಂದು ಲಾಸ್ಟ್ ಒಂದು ಡಿವಿಷನ್ ಹೇಳ್ತೇನೆ ನಿಮಗೆ. ಅದು ವೇದಿಕ್ ಮಾತ್ರ ಹೇಳ್ಬಿಡ್ತೀನಿ ನೋಡಿ. ಇನ್ನು ಮೋರ್ ದೆನ್ 400 ವಿಡಿಯೋಸ್ ಇವೆ. ನಾನು ಇದನ್ನ ಜಸ್ಟ್ ವೇದಿಕ್ ಮಾತ್ರ ಹೇಳ್ಬಿಡ್ತಾ ಇದ್ದೀನಿ. ಯೂಟ್ಯೂಬ್ ದಲ್ಲಿ ಆಮೇಲೆ ನೋಡ್ಕೊಳ್ಳಿ.
ಇಲ್ಲಿ ನೋಡಿ, ಇಲ್ಲೇ ಮಾಡ್ತೇವೆ ನಾವು ಡಿವಿಷನ್ ಬೈ 5, 5ರಿಂದ ಭಾಗಾಕಾರಿದ್ರೆ ವೇದಿಕ ಓಕೆ ಓಕೆ. ಈಗ ಮ್ಯಾಥ್ಸ್ ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಇದು ಡೈರೆಕ್ಟ್ ಯೂಸ್ ಆಗ್ತದ ವೇದಿಕಲ್ಲಿ ಮಾಡಲ್ ಮ್ಯಾಥ್ಸ್ ಆಗಿದೆ. ನೆಕ್ಸ್ಟ್ ಒಂದು ನೀವು ಆಲ್ ಸಬ್ಜೆಕ್ಟ್ ಗಾಗಿ ಒಂದು ಟೆಕ್ನಿಕ್ ಇರುತ್ತೆ. ಒಂದು 1 ಮಾರ್ಕ್ಸ್ ಮತ್ತು ಹೆಚ್ಚಿನ ಮಾರ್ಕ್ಸ್ ಗಾಗಿ ಯಾವ ತರ ಮಾಡಬೇಕು ನನ್ನ ಯೂಟ್ಯೂಬ್ ಅಲ್ಲಿ ಆರಂಭದಲ್ಲಿ ಇಂಟ್ರೊಡಕ್ಷನ್ ಹೇಳಿದೆ ನಾನು. ಅಟ್ಲೀಸ್ಟ್ ಒಂದು 16 ವರ್ಷ. ಎಸ್, ಕಮ್ ಆನ್, ಆರ್ ಯು ರೆಡಿ? ಓದಿದನ್ನ ಸಾಮಾನ್ಯವಾಗಿ ಬರೀದೇ ಇಲ್ಲ ಮತ್ತು ಎಕ್ಸಾಮ್ ಪ್ರಿಪರೇಷನ್ ಡೈರೆಕ್ಟ್. ಆಬ್ಜೆಕ್ಟಿವ್ ಈಗ ನಾನು ಹೇಳಿದ್ರಲ್ಲೇ 100% ಆಬ್ಜೆಕ್ಟಿವ್ ಕ್ವಶನ್ಸ್ ಎಲ್ಲನೂ ಅಥವಾ ಬೇರೆ ಕ್ವಶನ್ಸ್ ಹೊರಗಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೊಂದು ಟೆಕ್ನಿಕ್ ಹೇಳ್ತೀನಿ, ಅದನ್ನ ಮಾಡಿ. ಏನ್ ಮಾಡಬೇಕು? ಎವ್ರಿ ಸಂಡೇ ಅಥವಾ ನಿನ್ನೆ ಹೇಗೆ ಖಾಲಿ ದಿನ ಸಿಕ್ತು ಹಾಗೆ ದಿನಗಳ ಸಿಕ್ಕರೆ ಎವ್ರಿ ಸಂಡೇ ಆಸ್ ಇಟ್ ಈಸ್ ಬೆಳಿಗ್ಗೆ 4 ಗಂಟೆಗೆ ಕೇಳಿ 10th ಅಂದಮೇಲೆ ರಿಸ್ಕ್ ತೋಲೇಬೇಕು. 4 ಗಂಟೆ ಏನು ದೊಡ್ಡ ಮಾತಲ್ಲ, 4 ಗಂಟೆ ಎಳ್ಳೇಬೇಕು. ನೀವ ಫಸ್ಟ್ ಲೆಸನ್ ಇಂದ ಈ 1 ಮಾರ್ಕ್ಸ್ದಲ್ಲಿ ಪ್ರಾಕ್ಟಿಕಲಿ ಆಗ್ತವೆ. 6 ಗಂಟೆಗೆ ಯಾರಾದ್ರೂ ಚಾಲೆಂಜ್ ಮಾಡಿದ್ರೆ ಈ ಕಮಿಂಗ್ ಸಂಡೇ ಕನ್ನಡ ಬುಕ್ ಅನ್ನ ಹಿಡ್ಕೊಳ್ಳಿ. ಮಾತೃಭಾಷೆ ಶಿಕ್ಷಣವೇ ಸರ್ವಶ್ರೇಷ್ಠ. ನನ್ನ ಮಕ್ಕಳು ಕಲಿತದ್ದು ಕನ್ನಡದಲ್ಲಿ. ಕರ್ನಾಟಕ ಟಾಪರ್, ಇಂಡಿಯಾ ಟಾಪರ್ ಅಂಡ್ ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲೇ ಟಾಪರ್ಸ್. ಇಡೀ ಜಗತ್ತದ ಎಲ್ಲ ಇಂಗ್ಲಿಷ್ ಮೀಡಿಯಂದವ್ರು ಹಿಂದಕ್ಕಿದ್ದಾರೆ. ನನ್ನ ಮಕ್ಕಳಿಗೆ ಇವಾಗ ಪ್ರತಿ ತಿಂಗಳ 1 ಲಕ್ಷ ರೂಪಾಯಿ ಸ್ಟೈಪಂಡ್ ಸಿಗುತ್ತೆ ಇಂಟರ್ನ್ಯಾಷನಲ್ ರಿಸರ್ಚ್ ಯೂನಿಟ್ದಿಂದ. 1 ಲಕ್ಷ. ಇದು ಫಸ್ಟ್ ಸ್ಟೆಪ್ ಇದೆ. ನೆಕ್ಸ್ಟ್ ಸ್ಟೆಪ್ ಇದೆ ಪೋಸ್ಟ್ ಡಾಕ್, ಡಾಕ್ಟರೇಟ್ ಆಫ್ಟರ್ ಡಾಕ್ಟರೇಟ್. 1 ವರ್ಷದ ಕೋರ್ಸ್ ಅದು ರಿಸರ್ಚ್ ಲೈನ್ನಲ್ಲಿ ಪೋಸ್ಟ್ ಡಾಕ್. ಅಲ್ಲಿ 1 ವರ್ಷಕ್ಕೆ 2 ರಿಂದ 3 ಕೋಟಿ ದುಡ್ಡು ಕೊಡ್ತಾರೆ. ಆಮೇಲೆ ಸೈಂಟಿಸ್ಟ್ ಆದ್ಮೇಲೆ ಲೆಕ್ಕನೇ ಬೇರೆ ಇದೆ. ಸೈಂಟಿಸ್ಟ್ ಮೂರ್ತಿ ಅಂತ ಹೇಳಿ ನನ್ನ ಯೂಟ್ಯೂಬ್ನಲ್ಲಿ ಮಾತಾಡಿದ್ದಾರೆ. ಆ ಒಂದು ವಿಡಿಯೋ ನೋಡಿ. ಗೋವಾದವರು ಇಸ್ಕಾನ್